ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು 2015 ಪ್ರಶ್ನೆ ಪತ್ರಿಕೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಒಂದು ಪೇಪರ್ ಇದು. ಸೊ ಮ್ಯಾಥ್ಸಲ್ಲಿ ಬರ್ತಕ್ಕಂಥ 2015 ಪ್ರಶ್ನೆ ಪತ್ರಿಕೆ ಇದು ಬಂದು 1 to 5ಗೆ ಇರ್ತಕ್ಕಂಥ ಕ್ವಶನ್ ಪೇಪರು, ಫಸ್ಟ್ ಪೇಪರು. ಸೊ ಹಾಗಾಗಿ ಇದನ್ನು ಒಂದು ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟು ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದು ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದು ಅಂತ ಹೇಳಿದಾಗ ಇಲ್ಲಿ ಏನಾಗ್ತಾ ಹೋಗುತ್ತೆ, ನಾವು ಫಸ್ಟಿಗೆ ನಮಗೆ ಗೊತ್ತಾಗಿರಬೇಕು ಸರಳ ಕೋನ, ಸರಳಾಧಿಕ ಕೋನ ಮತ್ತು ತ್ರಿಭುಜದ ಒಳಕೋನಗಳ ಮೊತ್ತ ಆಗಿರ್ಬೋದು, ಚತುರ್ಭುಜ ಒಳಕೋನಗಳ ಮೊತ್ತ ಆಗಿರ್ಬೋದು, ಈ ಥರ ಆ್ಯಂಗಲ್ಗಳನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಸೊ ನೋಡಿ, ಇಲ್ಲಿ ಒಂದು ಸರಳ ರೇಖೆ ಅಥವಾ ಸರಳ ಕೋನ ಅಂತ ಹೇಳಿದಾಗ ಇದರ ಒಂದು ಕೋನ ಬಂದು 180 ಡಿಗ್ರಿಗೆ ಸಮವಾಗಿರುತ್ತೆ. ಆ್ಯಂಡ್ ತ್ರಿಭುಜದ ಒಳಕೋನಗಳ ಮೊತ್ತ ಬಂದು 180 ಡಿಗ್ರಿ ಆಗಿರುತ್ತೆ. ಸೊ ಈ ಒಂದು ಫಾರ್ಮುಲಾ ನಮ್ಗೆ ಗೊತ್ತಿದ್ರಾಗ ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಸರಳ ಕೋನ ಇದು ಅಂತ ಹೇಳಿದಾಗ ಇಲ್ಲಿ 120 ಡಿಗ್ರಿ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು? ಇಲ್ಲಿ ಟೋಟಲ್ 180. ಸೊ 120 ಆಗೋಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು 60 ಡಿಗ್ರಿ ಇದು. ಹಾಗೆ ಅದೇ ರೀತಿ ಇದನ್ನು ನಾವು ತೊಗೊಂಡಾಗ ಇಲ್ಲಿ ಸರಳ ಕೋನ 180 ಡಿಗ್ರಿ ಅಂತ ಹೇಳಿದಾಗ ಇಲ್ಲಿ 130 ಆಗುತ್ತೆ. ಆ್ಯಂಡ್ 130 ಪ್ಲಸ್ 50 ಬಂದು 185. ಈಗ ನಮ್ಗೆ ಗೊತ್ತಿದೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ. ಸೊ 180 ಡಿಗ್ರಿಲಿ 50 ಮತ್ತು 60 ನಾವು ಲೆಸ್ ಮಾಡ್ತಾ ಹೋದಾಗ 110ನ ಲೆಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 70 ಡಿಗ್ರಿ ಬರುತ್ತೆ. ಸೊ ಈ 70 ಡಿಗ್ರಿ ಈ ಒಂದು ಎಕ್ಸ್ನ ಬೆಲೆ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು 70. ನೆಕ್ಸ್ಟ್ ಕೊಟ್ಟಿದೆ ನೋಡಿ, 3, 6, 12 ಈ ಶ್ರೇಣಿಯ 10ನೇ ಪದ ಎಷ್ಟು ಅಂತ ಕೇಳ್ತಾ ಹೋಗ್ತಿದ್ದಾರೆ. ಫ್ರೆಂಡ್ಸ್, ಇದು ಬಂದು ನೋಡಿ, ಇದು ನಾವು ಯಾವ ಒಂದು ಶ್ರೇಣಿಯಲ್ಲಿದೆ ಅಂತ ಫಸ್ಟ್ ನೋಡ್ಕೊಳ್ಬೇಕು. ಗುಣಾತ್ಮಕನ, ಹರಾತ್ಮಕನ ಅಥವಾ ಸಮಾನಾಂತರ ಶ್ರೇಣಿಯಲ್ಲಿದೆ ಅಂತ ನೋಡ್ಕೊಳ್ತಾ ಹೋದಾಗ ನಮಗೆ ನೋಡಿ, ಇಲ್ಲಿ ಗುಣಾತ್ಮಕ ಅಂತ ಹೇಳಿದಾಗ ನಾವು ಅಥವಾ ಸಮಾಂತರ ಶ್ರೇಣಿ ಅಂತ ಹೇಳಿದಾಗ ನಾವು ಕಳೀತಾ ಹೋಗ್ತೀವಿ. ಸೊ ಎರಡನೇ ಪದ ಏನಿರುತ್ತೆ ಅದನ್ನ ಫಸ್ಟ್ ಪದನ ಕಳೀತಾ ಹೋಗ್ತೀವಿ. ಬಟ್ 6ರಲ್ಲಿ 3 ಆದರೆ 3 ಬರುತ್ತೆ, 12ರಲ್ಲಿ 6 ಆದರೆ 6 ಬರುತ್ತೆ. ಸೊ ಅದು ಸಮವಾಗಿ ಒಂದು ಮಾಧ್ಯಮ ಬರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ನಾವು 6ನ 3ನ ಡಿವೈಡ್ ಮಾಡಿದಾಗ ನೋಡಿ, 6ನ 3ರಿಂದ ಡಿವೈಡ್ ಮಾಡಿದಾಗ 2 ಬರುತ್ತೆ. ಆ್ಯಂಡ್ 3ನೇ ಪದದಿಂದ 12ನ 6ನ ಡಿವೈಡ್ ಮಾಡಿದಾಗ 2 ಬಂತು. ಸೊ ಇಲ್ಲಿ ಇದೇನಿದೆ ಡಿಫ್ರೆನ್ಸು 2 ಸರಿಯಾಗಿ ಬರ್ತಾ ಇದೆ. ಸೊ ಹಾಗಿದು ಗುಣಾತ್ಮಕ ಮಾಧ್ಯ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಗುಣಾತ್ಮಕ ಮಾಧ್ಯ ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಎ ಅಂತಕ್ಕಂಥದ್ದು ಮೊದಲನೇ ಪದ ಏನಿದೆ ಇಲ್ಲಿ 3 ಬರುತ್ತೆ. ಆ್ಯಂಡ್ ಆರ್ ಅಂತಕ್ಕಂಥದ್ದು ಡಿಫ್ರೆನ್ಸ್ ಏನಿದೆ ಇದು 2 ಬರ್ತಾ ಹೋಗುತ್ತೆ. ಸೊ ಗುಣಾತ್ಮಕ ಮಧ್ಯದ ಒಂದು ಸೂತ್ರ ಅಂತ ಹೇಳಿದಾಗ AR⁴n ಅಂತ ಅರ್ಥ. ಸೊ ಎ ಅಂತ ಅಂದರೆ 3 ಆಗುತ್ತೆ, ಆರ್ ಅಂದರೆ 2, ಎನ್ ಅಂದರೆ 10ನೇ ಪದ. ಸೊ 10 - 1 ಅಂತಾದಾಗ 9 ಆಯಿತು. ಸೊ ಇದನ್ನು ಟೋಟಲಾಗಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆನ್ಸರು 1536. ಆಪ್ಷನ್ 4 ಏನಿದೆ 1536 ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಸೊ 3 × 2 × 2 ಅಂತ ನಾವು ಮಾಡ್ಕೊಳೋದಾಗ 1536 ಬರ್ತಾ ಹೋಗುತ್ತೆ. ಸೊ ಇದು ಸಿಂಪಲ್ ಮೆಥಡ್. ಆ್ಯಂಡ್ ನೆಕ್ಸ್ಟ್ 93ನೇ ಪ್ರಶ್ನೆ ಅಂತ ನೋಡಿದಾಗ ನೋಡಿ, 3, 4, 5, 1, 1, 1 ಅಂತ ಏನಿದೆ ಇದು ನಿಶ್ಶೇಷವಾಗಿ ಭಾಗಿಸುವ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತಿದೆ. ಸೊ ನೋಡಿ, ಇಲ್ಲಿ 12 ಅಂತಕ್ಕಂಥದ್ದು ಇದು ಸಮಸಂಖ್ಯೆ. ಸೊ ಸಮಸಂಖ್ಯೆ ನಾವು ಡಿವೈಡ್ ಮಾಡಬೇಕಂತ ಹೇಳಿದರೆ ಇದು ಸಮಸಂಖ್ಯೆನೇ ಆಗಿರಬೇಕು. ಬಟ್ ಇಲ್ಲಿ ಸಮಸಂಖ್ಯೆ ಕೊಟ್ಟಿಲ್ಲ, ಹಾಗಾಗಿ ಇದು ಆಗೋದಿಲ್ಲ. ಆ್ಯಂಡ್ 15 ಅಂತ ಹೇಳಿದಾಗ 5 ಏನಿದೆ ಇದು 0 ಅಥವಾ 5ರಿಂದ ನಾವು ಲಾಸ್ಟು 0 ಅಥವಾ 5 ಅಂತಕ್ಕಂಥದ್ದು ಬರಬೇಕಾಗುತ್ತೆ. ಇಲ್ಲಿ 0 ಆಗಲಿ 5 ಆಗಲಿ ಇಲ್ಲ. ಸೊ ಹಾಗಾಗಿ ಇದು ಸಹ ಬರೋದಿಲ್ಲ. ಆ್ಯಂಡ್ ಇನ್ನು ಉಳಿದಿರ್ತಕ್ಕಂಥ 9 ಮತ್ತು 3ಕ್ಕೆ ಏನು ಫಾರ್ಮುಲಾ ಬರುತ್ತೆ ಅಂತ ಹೇಳಿದರೆ, ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಂದ ಇದನ್ನು ಎಲ್ಲ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿ ನಾವು ಡಿವೈಡ್ ಮಾಡಿದ್ರೆ ಅಲ್ಲಿ ಶೇಷ ಉಳಿಯೋದಿಲ್ಲ, ಅಂಥದ್ದು ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ಇಲ್ಲಿ 3, 4, 5, 1, 1, 1 ನಾವು ಆ್ಯಡ್ ಮಾಡ್ತಾ ಹೋದಾಗ 15 ಬರ್ತಾ ಹೋಗುತ್ತೆ. ಸೊ 15 9ನ ಡಿವೈಡ್ ಆಗಲ್ಲ. ಸೊ ಹಾಗಾಗಿ ಇದು ಬರೋದಿಲ್ಲ. ಸೊ 3ನ ಡಿವೈಡ್ ಮಾಡ್ತಾ ಹೋದಾಗ 5 3 15. ಸೊ ಶೇಷ 0 ಉಳ್ಕೊಳ್ಳುತ್ತೆ. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 4 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ 94ನೇ ಪ್ರಶ್ನೆ ಹೀಗಿದೆ, ಈ ಚಿತ್ರದಲ್ಲಿ ಗರಿಷ್ಠ ಚೌಕಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ. ಸೊ ಇದಕ್ಕೆ ಸಿಂಪಲ್ ಮೆಥಡ್ ಅಂತ ಹೇಳಿದರೆ, ಸೊ ನೋಡಿ, ಇದು ಎಷ್ಟು ಚೌಕಗಳು ಕೊಟ್ಟಿರ್ತಾರೋ ಅಷ್ಟನ್ನು ಸ್ಕ್ವೇರ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಹೋದರೆ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಒಂದು ಏನಿದೆ ಫಸ್ಟ್ ಸ್ಕ್ವೇರ್ ಮಾಡಬೇಕು, ಆಮೇಲೆ ಎರಡನೇದು ಸ್ಕ್ವೇರ್ ಮಾಡ್ತಾ ಹೋಗಬೇಕು, ಆಮೇಲೆ 3 ಸ್ಕ್ವೇರ್ ಮಾಡ್ತಾ ಹೋಗಬೇಕು, ಆ್ಯಂಡ್ 4. ಸೊ 4 ಬಾಕ್ಸ್ ಕೊಟ್ಟಿರೋದ್ರಿಂದ ಇಲ್ಲಿ 1 2 3 4 ಕೊಟ್ಟಿರೋದ್ರಿಂದ 4ನ ಸ್ಕ್ವೇರ್ ಮಾಡಿದಾಗ ಇಲ್ಲಿ 1 ಬಂತು, 2 4 3 3 9 ಆ್ಯಂಡ್ 4 4 16. ಟೋಟಲಾಗಿ ನಾವು ಕೂಡ್ತಾ ಹೋದಾಗ 30 ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು 30. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ರಾಜೇಶ್ಗೆ ಒಂದು ಬ್ಯಾಗ್ನ ಮೇಲೆ 15% ರಿಯಾಯಿತಿ ನೀಡಲಾಗಿದೆ. ರಿಯಾಯಿತಿಗಿಂತ ಮುಂಚೆ ಬ್ಯಾಗ್ನ ಬೆಲೆ 500 ರೂಪಾಯಿ ಆಗಿದ್ದರೆ ರಿಯಾಯಿತಿಯ ಮೊತ್ತ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ. ಸೊ ನೋಡಿ, ರಿಯಾಯಿತಿ ಅಂತ ಹೇಳಿದಾಗ ರಿಯಾಯಿತಿಯ ಬಿಡೋದಕ್ಕಿಂತ ಮೊದಲೇ ಇದ್ದಿರ್ತಕ್ಕಂಥದ್ದು 500 ರೂಪಾಯಿ. 15% ಡಿಸ್ಕೌಂಟ್ ಅಥವಾ ರಿಯಾಯಿತಿನ ಕೊಡ್ತಾ ಹೋದರೆ ಸೊ ಅಲ್ಲಿ ಎಷ್ಟು ಮೊತ್ತ ಅಂತ ಕೇಳ್ತಾ ಹೋಗ್ತಾರೆ. ಸೊ ನೋಡಿ, ಇಲ್ಲಿ 100ಕ್ಕೆ 15% ಆದರೆ 500ಕ್ಕೆ ಎಷ್ಟು?
ಸೊ ಇದು ನಾವು ಮಾಡ್ತಾ ಹೋದಾಗ 2 ಕ್ಯಾನ್ಸಲ್ ಆಯಿತು, 15 75, ಇದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ನು 96ನೇ ಪ್ರಶ್ನೆ ಹೀಗಿದೆ. ಒಂದು ವೃತ್ತದ ತ್ರಿಜ್ಯವನ್ನು 100% ಹೆಚ್ಚಿಸಿದಾಗ ಅದರ ಕ್ಷೇತ್ರಫಲದಲ್ಲಿ ಆದ ಹೆಚ್ಚಳ ಎಷ್ಟು ಅಂತ ಕೇಳ್ತಾರೆ. ಸೊ ಆನ್ಸರು 3ನೇದು ಆಪ್ಷನ್ ಏನಿದೆ 300 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು 18 kg 4 ಲಕ್ಷ mg. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ 8,000ಕ್ಕೆ ಸಮಾನವಾದದ್ದು, ಇಲ್ಲ 97ನೇ ಕ್ವೆಶನ್ನು. 18 kg 4 ಲಕ್ಷ mg ಸಕ್ಕರೆಯನ್ನು 8 ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಲಾಗಿದೆ. ಹಾಗಾದಾಗ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ. ಫ್ರೆಂಡ್ಸ್, ಫಸ್ಟ್ ಇಲ್ಲಿ ನಾವು 4 ಲಕ್ಷ mg ಏನು ಕೊಡಿದ್ರೆ, ಸೊ ಇದನ್ನು ಫಸ್ಟ್ ಗ್ರಾಮ್ಗೆ ಕನ್ವರ್ಟ್ ಮಾಡಬೇಕು. ಆ್ಯಂಡ್ 18 kg ಏನಿದೆ ಅದನ್ನು ಸಹ ನಾವು ಗ್ರಾಮ್ಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. 18 kgನ ಕನ್ವರ್ಟ್ ಮಾಡಿದಾಗ 18,000 ಗ್ರಾಮ್ ಅಂತ ಆಯಿತು. ಆ್ಯಂಡ್ 4 ಲಕ್ಷ mg ಏನಿದೆ ಇದನ್ನು ನಾವು ಗ್ರಾಮ್ಗೆ ಕನ್ವರ್ಟ್ ಮಾಡಿದಾಗ 1 ಗ್ರಾಮ್ ಈಸ್ ಈಕ್ವಲ್ ಟು 1000 ಮೆಗಾಗ್ರಾಮ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದು ಗ್ರಾಮ್ಗೆ ನಾವು ಕನ್ವರ್ಟ್ ಮಾಡ್ತಾ ಹೋದಾಗ 400 ಗ್ರಾಮ್ ಅಂತ ಆಗ್ತಾ ಹೋಗುತ್ತೆ. ಸೊ ಹಾಗಾದಾಗ ಏನಾಗುತ್ತೆ, 18,400 ಗ್ರಾಮ್ ಆಯಿತು. 18,400 ಗ್ರಾಮ್ ಆಯಿತು. ಇಲ್ಲಿ ಕೇಳೋದು ಎಷ್ಟು, 8 ಚೀಲಗಳಿಗೆ ಸಮನಾಗಿ ತುಂಬಿದಾಗ ಅಂದರೆ 8 ನಾವು ಡಿವೈಡ್ ಮಾಡ್ತಾ ಹೋದಾಗ ಇದೇನು ಬರುತ್ತೆ, 2,300 ಬರುತ್ತೆ. ಸೊ 2,300 ಇಲ್ಲಿ ಕೇಳೋದೇನು ಕೆ ಜಿ ಮತ್ತು ಗ್ರಾಮಲ್ಲಿ ಕೇಳೋದನ್ನ 2 kg 300 ಗ್ರಾಮ್ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. 2 kg 300 ಗ್ರಾಮು. ಓಕೆನಾ. ಆ್ಯಂಡ್ ನೆಕ್ಸ್ಟು 80,000ಕ್ಕೆ ಸಮಾನಾದದ್ದು ಯಾವುದು ಅಂತ ಕೇಳಿದರೆ, ಫ್ರೆಂಡ್ಸ್ ಇಲ್ಲಿ ನಾವು ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಏನಂತ ಹೇಳಿದರೆ, ಇಲ್ಲಿ 2 4 4 8 8 ಪಕ್ಕ 5 ಅಂದಾಗ 5 0 ಬರುತ್ತೆ. ಇಲ್ಲಿ 4 0 ಇರೋದ್ರಿಂದ ಇದು ಬರೋದಿಲ್ಲ. ಆ್ಯಂಡ್ ಇಲ್ಲಿ ನೋಡಿದಾಗ 2 8 ಆಗುತ್ತೆ ಇದು. ಬಟ್ ಇದೇನಿದೆ 4 ಅಂತ ಹೇಳಿದಾಗ 2 × 2 × 2 × 2 ಅಂತ ಮಾಡಿದಾಗ 16 ಪಕ್ಕ 4 0 ಹೋಗುತ್ತೆ. ಸೊ ಇದು ಸಹ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದನ್ನು ತೊಗೊಂಡಾಗ ನಾವಿಲ್ಲಿ 2 × 8 8 × 8 8 64 ಆಗೋಯಿತು. ಸೊ ಹಾಗಾಗಿ ಇದು ಸಹ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ 4 ಏನಿದೆ ಇದು ರೈಟ್ ಆನ್ಸರು. ಬಿಕಾಸ್ ಇಲ್ಲಿ ನೋಡಿ 0.2 ಏನಿದೆ ಇದು ನಾವು ಮಲ್ಟಿಪ್ಲೈ ಮಾಡ್ತಾ ಹೋದಾಗ 3 ಸಾರಿ ಮಲ್ಟಿಪ್ಲೈ ಮಾಡ್ತಾ ಹೋದಾಗ 0.008 ಅಂತಕ್ಕಂಥದ್ದು ಬರುತ್ತೆ. ಇಂಟು 10⁻7 ಆಗುತ್ತೆ. ಸೊ ಇಲ್ಲಿ 10⁻7 ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ 3 0ನ ಕಮ್ಮಿ ಮಾಡಿದ್ರೆ ಇಲ್ಲಿ 3 ಪಾಯಿಂಟು ಮುಂದೆ ಹೋಗ್ತಾ ಹೋಗುತ್ತೆ. ಸೊ ಇಲ್ಲಿ 1 ಕಮ್ಮಿ ಮಾಡಿದ್ರೆ ಇಲ್ಲಿ 1 ಪಾಯಿಂಟ್ ಇಲ್ಲಿಗೆ ಬರುತ್ತೆ, 2 ಕಮ್ಮಿ ಮಾಡಿದ್ರೆ ಇಲ್ಲಿಗೆ ಬರುತ್ತೆ, 3 ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ 8 × 10⁻. ಸೊ 3 ಕಮ್ಮಿ ಮಾಡಿದ್ವಲ್ಲ 4 ಆಯಿತು. ಸೊ 4 ಅಂದರೆ 4 0 ಬರುತ್ತೆ. ಸೊ 8 ಪಕ್ಕ 4 0. ಸೊ ದಿಸ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು. ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, 99ನೇ ಕ್ವೆಶನು. 3 ಕ್ಯೂಬ್ ರೂಟ್ ಆಫ್ 81 ಪ್ಲಸ್ 3 ಕ್ಯೂಬ್ ರೂಟ್ ಆಫ್ 128 ಮೈನಸ್ 2 ಕ್ಯೂಬ್ ರೂಟ್ ಆಫ್ 16 ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಫಸ್ಟ್ ನಾವೇನು ಮಾಡಬೇಕಿದ್ರೆ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ತಾ ಹೋಗಬೇಕು. ಸೊ 81 ನಾವು ಸಿಂಪ್ಲಿಫಿಕೇಷನ್ ಮಾಡ್ಕೊಂಡಾಗ ಏನು ಬರುತ್ತೆ ನೋಡಿ, ಇಲ್ಲಿ 3ರಿಂದ ತೊಗೊಳ್ತೀನಿ. 3 3 7 6, 3 7 21, ಮತ್ತೆ 3ರಿಂದ ಮಾಡಿದಾಗ 3 9, ಮತ್ತೆ 3ರಿಂದ ಮಾಡಿದಾಗ 3 3. ಸೊ ಇಲ್ಲಿ ಏನಾಗುತ್ತೆ, ಈ 3ಕ್ಕೆ ನಾವು ಕ್ಯೂಬ್ ರೂಟ್ ಅಂತ ತೊಗೊಂಡಾಗ ನೋಡಿ ಇದು ಈ ರೀತಿ ಬರ್ತಾ ಹೋಗುತ್ತೆ. ಸೊ 3⁻3 ಇಂಟು 3 ಅಂತ ಬರುತ್ತೆ. ಸೊ ಈ 3⁻3 ಏನಿದೆ ಹೊರಗಡೆ ತೊಗೊಂಡು ನಮಗೆ 3 ಕ್ಯೂಬ್ ರೂಟ್ 3 ಅಂತಕ್ಕಂಥದ್ದು ಉಳಿತಾ ಹೋಗುತ್ತೆ. ಸೊ ಅದೇ ರೀತಿ ಇದನ್ನು ನಾವು ಮಾಡ್ತಾ ಹೋದಾಗ 128ಗೆ ನಾವು ತೊಗೊಂಡಾಗ, ಸೊ ನೋಡಿ ಇಲ್ಲಿ 4ರಿಂದ ತೊಗೊಳ್ತಾ ಹೋಗ್ತೀನಿ. 4ರಿಂದ 4 3 12, 4 7 8, ನೆಕ್ಸ್ಟು 4ರಿಂದ 4 8 4 32, ಸೊ 4 2. ಸೊ ಇದು ನಾವು 4ನ ಕ್ಯೂಬ್ ರೂಟ್ ಮಾಡಿದಾಗ 4 ಹೊರಗಡೆ ಬರುತ್ತೆ. ನೋಡಿ ಅದು ಸೇಮ್ ಪ್ಯಾಟರ್ನು 3 ಕ್ಯೂಬ್ ರೂಟ್ 2 ಆಯಿತು. ಇದರ ಒಂದು ಫಾರ್ಮುಲಾ ಆಯಿತು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾವು ತೊಗೊಂಡಾಗ 16ಕ್ಕೆ ಅಂತ ತೊಗೊಂಡಾಗ ನೋಡಿ ಇದು 2ರಿಂದ 2 7 4, ಸಾರಿ 2 8 16, 2 4 8, ಮತ್ತು 2ರಿಂದ ತೊಗೊಂಡಾಗ 2 7 ಆಯಿತು. ಸೊ ಇದು 2 ಹೊರಗಡೆ ಬರುತ್ತೆ. ಸೊ ಕ್ಯೂಬ್ ರೂಟ್ 2 ಅಂತಕ್ಕಂಥದ್ದು ಆಯಿತು. ಸೊ ನೋಡಿ ಇಲ್ಲಿ ಇದಕ್ಕೆ ನಾವು ಇದನ್ನು ಅಪ್ಲೈ ಮಾಡ್ತಾ ಹೋದಾಗ ಇಲ್ಲಿ ಬರ್ತಕ್ಕಂಥದ್ದು ನಾವು ಕರಣೀಯ ಮತ್ತು ಕರಣೀಯ ಕ್ರಮ ಎರಡು ಸೇಮ್ ಇದ್ದರೆ ಮಾತ್ರ ನಾವಿಲ್ಲಿ ಕೂಡೋದಕ್ಕೆ ಮತ್ತು ಕಳೆಯೋದಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇವೆರಡರಲ್ಲಿ ಏನಿದೆ ಇಲ್ಲಿ ಬಂದಾಗ ನಾವಿಲ್ಲಿ ಈ ಪ್ಲಸ್ 4 ಮತ್ತು 2 ನಾವು ಲೆಸ್ ಮಾಡ್ತಾ ಹೋದಾಗ 2 ಕ್ಯೂಬ್ ರೂಟ್ 2 ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟು ಇದು ಮಾಡ್ತಾ ಹೋದಾಗ ಇವೆರಡು ಲೆಸ್ ಇಷ್ಟು ಮುಗೀತು. ಇನ್ನು ಉಳಿರ್ತಕ್ಕಂಥದ್ದು 3 ಕ್ಯೂಬ್ ರೂಟ್ 3 ಮತ್ತು 3 ಕ್ಯೂಬ್ ರೂಟ್ 2 ಅಂತಕ್ಕಂಥದ್ದು ಪ್ಲೇಸ್ಗೆ ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ ಇಲ್ಲಿ ನಾನು ನೋಡಿದಾಗ, ಸೊ ಇಲ್ಲೇನಾಗ್ತಾ ಹೋಗುತ್ತೆ, ಇದು ಉಳಿಯುತ್ತೆ. ಮತ್ತು ಇಲ್ಲಿ ಇನ್ನೊಂದು ಏನಂತ ಅಂದರೆ ಇಲ್ಲಿ 2 ನಾವು ಹೊರಗಡೆ ತೊಗೊಳ್ತೀವಿ ಮತ್ತು ಇಲ್ಲೂ 2 ಇರುತ್ತೆ. ಸೊ ಇದೇನಾಗುತ್ತೆ 4 ಆಗುತ್ತೆ. ಈ 2 ಮತ್ತು ಈ 2 ಮಲ್ಟಿಪ್ಲೈ ಮಾಡಿದಾಗ
4√2 ಆಗುತ್ತೆ ಇದು. ಸೊ ಹಾಗಾಗಿ ಇದು ಮತ್ತು ಇದು ಬಂದು 4√3 ಅಂತ ಇದೆ. ಸೊ ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ನೋಡಿರ್ತಕ್ಕಂಥದ್ದು √81 ಅಂತಕ್ಕಂಥದ್ದು 81 ಮಾತ್ರ ಉಳಿಯುತ್ತೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಈ ಒಂದು ಉತ್ತರ ಏನಿದೆ ಸೊ ಇದು ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಹಾಗೆ ಆನ್ಸರು ಇದು. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇದರ ಒಂದು ಸಿಂಪ್ಲಿಫಿಕೇಷನ್ ಇದು. ಬಟ್ ಇದರ ಒಂದು ಸಿಂಪ್ಲಿಫಿಕೇಷನ್ ನಮ್ಗೆ ಏನು ಬರುತ್ತೆ, 4√2 ಬರುತ್ತೆ. ಆ್ಯಂಡ್ ಇದರ ಒಂದು ಸಿಂಪ್ಲಿಫಿಕೇಷನ್ ನಾವು ಮಾಡಿದಾಗ ಇಲ್ಲಿ 2√2 ಬರುತ್ತೆ. ಬಟ್ ಆಲ್ರೆಡಿ ಇಲ್ಲಿ 2 ಒಂದಿದೆಯಲ್ಲ, ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡಾಗ 2 2 4√2 ಬರುತ್ತೆ. ಸೊ ಹಾಗಾಗಿ ಇದು ಮತ್ತು ಇದು ಮೈನಸ್ ಪ್ಲೇಸ್ ಇರೋದನ್ನ ಲೆಸ್ ಮಾಡ್ತೀವಿ. ಉಳಿದಿರ್ತಕ್ಕಂಥದ್ದು ಈ ಏನಿದೆ ಇದರ ಉತ್ತರ 3√3 ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, 100ನೇ ಕ್ವಶನು. ಒಂದು ನೀರಿನ ಟ್ಯಾಂಕು ಚೌಕಪಾದ ಗೋಪುರಾಕಾರದಲ್ಲಿದೆ. ಅದರ ಪಾದದ ಅಂಚು 3 ಮೀಟರ್ ಹಾಗೂ ಎತ್ತರ 2.5 ಮೀಟರ್ ಆದರೆ ಟ್ಯಾಂಕ್ನಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಲೀಟರ್ಗಳಲ್ಲಿ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ. ಸೊ ನೋಡಿ, ಇದಕ್ಕೆ ಆನ್ಸರ್ ನೋಡ್ತಾ ಹೋದಾಗ ಒಂದು ನೀರಿನ ಟ್ಯಾಂಕ್ನ ಚೌಕಪಾದದ ಗೋಪುರ ಅಂತ ಹೇಳಿದಾಗ 3 ಪಾದ ಇದೆ ಅಂತೆ. ಸೊ 3 × 2.5 ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದಾಗ ನಮಗೆ ಆನ್ಸರ್ ಬರ್ತಕ್ಕಂಥದ್ದು 5 3 15 5 ದಿಸ್ಕ 1 3 6 1 7. ಸೊ ಇಲ್ಲಿ ಬಂದಾಗ ಇಲ್ಲಿ ಕೇಳಿದರೆ ಇದು ಬಂದು 7.5 ಮೀಟರ್ ಆಯಿತು. ಸೊ ಇಲ್ಲಿ ಹೇಳಿದರೆ 1 ಮೀಟರ್ = 1000 ಲೀಟರ್ಗಳು ಅಂತ ಹೇಳಿದರೆ, ಸೊ 1000ನ ನಾವು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದಾಗ 7500 ಲೀಟರ್ಗಳು ಉತ್ತರ ಬರ್ತಾ ಹೋಗುತ್ತೆ. ಆಪ್ಷನ್ 2. ನೆಕ್ಸ್ಟ್ ಕೆಳಗಿನ ಚಿತ್ರಣ ಸಾಲಿನ ಬಿಟ್ಟಂಥ ಒಂದು ಏನಿದೆ ಅದಕ್ಕೆ ಸರಿಯಾದಂಥ ಒಂದು ಚಿತ್ರ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 1 ಕೊಟ್ಟಿದ್ದಾರೆ, ಇಲ್ಲಿ 2 ಕೊಟ್ಟಿದ್ದಾರೆ, ಇಲ್ಲಿ 3 ಕೊಟ್ಟಿದ್ದಾರೆ, ಇದು 3 ಇದೆ. ಸೊ ನಾವು 4ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ 4 ಅಂತ ಅಂದಾಗ ಇದೊಂದು ಬಿಟ್ಟು ಮಿಕ್ಕಿದರಲ್ಲಿ ಎಲ್ಲದರಲ್ಲೂ ಇದೆ. ಓಕೆನಾ. ಸೊ ಆ್ಯಂಡ್ ಪಾಯಿಂಟ್ ಚುಕ್ಕಿ ಇದೆ ನೋಡಿ, 1 2 1 2 3. ಸೊ 4ರಲ್ಲೂ ಇದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಹಿಂಗೆ ಬಂದಿದೆ, ಇದು ಹಿಂಗೆ ಹೋಗಿದೆ, ಮತ್ತು ಇದು ಹಿಂಗೆ ಬಂದಿದೆ. ಇದೇನು ಮಾಡಬೇಕು, ಈಗ ಹಿಂಗೆ ಬರಬೇಕು. ಸೊ ಹಾಗಾಗಿ ಇವೆರಡು ಓಕೆ, ಇದು ಲೆಸ್ ಆಯ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಂತ ನೋಡಿದಾಗ ನೋಡಿ, ಇದು ವಾಯುವ್ಯ ದಿಕ್ಕಿಗೆ ಹೋಗಿದೆ, ನೈಋತ್ಯ, ಆಗ್ನೇಯ. ಸೊ ಈಗ ಈಶಾನ್ಯ ದಿಕ್ಕಿಗೆ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಈಶಾನ್ಯ ದಿಕ್ಕು ಇಲ್ಲಿದೆ ನೋಡಿ. ಸೊ ಇದು ಆನ್ಸರ್ ಆಪ್ಷನ್ 4. ಆ್ಯಂಡ್ ನೆಕ್ಸ್ಟು, ಒಂದು ಶಾಲೆಯ ಅರ್ಧವಾರ್ಷಿಕ ರಜೆಗಾಗಿ ಅಕ್ಟೋಬರ್ 2ರಂದು ಮಧ್ಯಾಹ್ನ 12 ಗಂಟೆಗೆ ಮುಚ್ಚಿತು. ರಜೆಯ ನಂತರ ಅಕ್ಟೋಬರ್ 30ರಂದು ಬೆಳಿಗ್ಗೆ 9 ಗಂಟೆಗೆ ತೆರೆಯಿತು. ಹಾಗಾದರೆ ಅರ್ಧವಾರ್ಷಿಕ ರಜೆಗಾಗಿ ಶಾಲೆ ಮುಚ್ಚಿದ ಸಮಯ ಎಷ್ಟು ಅಂತ ಕೇಳಿದರೆ ಇಲ್ಲಿ ಗಂಟೆಗಳಲ್ಲಿ ಕೇಳ್ತಾ ಹೋಗ್ತಾರೆ. ನೋಡಿ, ಅಕ್ಟೋಬರ್ 2ರಿಂದ ಮಧ್ಯಾಹ್ನ 12 ಗಂಟೆಗೆ ಮುಚ್ಚುತ್ತಂತೆ. ಅಕ್ಟೋಬರ್ 30 ಅಂತ ಹೇಳಿದರೆ, ಸೊ ಅಕ್ಟೋಬರ್ 2 ಅಂತ ಹೇಳಿದಾಗ ನೋಡಿ, ಇಲ್ಲಿ 12ಕ್ಕೆ 10 ದಿನ ಆಗುತ್ತೆ, 22ಕ್ಕೆ 20 ದಿನ ಆಗುತ್ತೆ. ಸೊ ಇಲ್ಲಿಗೆ 20 ದಿನ ಆಯಿತು 22ಕ್ಕೆ. ಇನ್ನು ಉಳಿದಿರ್ತಕ್ಕಂಥ 22ರಿಂದ 30 ಅಂತ ಏನಿದೆ, ಸೊ ಅಲ್ಲಿ ಬಂದು ನಾವು 8 ದಿನ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ 8 ದಿನ ಅಂತ ತೊಗೊಂಡಾಗ 8 ದಿನ ಅಂತ ತೊಗೊಳ್ತೀವಿ. ಬಟ್ ಇಲ್ಲಿ ಕೊಟ್ಟಿರೋದು ಅಕ್ಟೋಬರ್ 2 ಮಧ್ಯಾಹ್ನ 12, ಇಲ್ಲಿ ಕೊಟ್ಟಿರೋದು 9 ಗಂಟೆಗೆ. ಸೊ ಆಗ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ 7 ದಿನ ಅಂತ ಕನ್ಸಿಡರ್ ತೊಗೋಬೇಕಾಗುತ್ತೆ. 8ನೇ ದಿನಕ್ಕೆ ನಾವು ಟೈಮ್ನ ಲೆಕ್ಕ ತೊಗೋಬೇಕಾಗುತ್ತೆ. ಸೊ 27 ದಿನ ಅಂತ ಹೇಳಿದಾಗ 27 × 24ನ ನಾವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಟೋಟಲ್ ಎಷ್ಟಾಯಿತು. ಆ್ಯಂಡ್ ಇಲ್ಲಿ ಉಳಿದಿರ್ತಕ್ಕಂಥ ಇನ್ನು ಮಧ್ಯಾಹ್ನ 12ರಿಂದ ಬೆಳಿಗ್ಗೆ 9 ಗಂಟೆ ಅಂತ ನಾವು ಟೈಮ್ನ ತೊಗೊಂಡಾಗ ಎಷ್ಟಾಗುತ್ತೆ ಅದು. ಸೊ ನೋಡಿ, 12ರಿಂದ ಮಧ್ಯಾಹ್ನ 12ರಿಂದ ಬೆಳಿಗ್ಗೆ 12 ಅಂತ ಹೇಳಿದ್ರೆ ರಾತ್ರಿ 12ಕ್ಕೆ ಸೊ ನಾವಿಲ್ಲಿ 27 ಮತ್ತು 24ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ 648 ದಿನಗಳು ಬರುತ್ತೆ. ಅದು ಉಳಿದಿರ್ತಕ್ಕಂಥ ಮಧ್ಯಾಹ್ನ 12ರಿಂದ ಬೆಳಿಗ್ಗೆ 9 ಗಂಟೆ ಏನಿರುತ್ತೆ, ಸೊ ಅದು ಬರ್ತಕ್ಕಂಥದ್ದು ನಮಗೆ 21 ಗಂಟೆಗಳು. ಸೊ ನೀವು ಲೆಕ್ಕ ಹಾಕೋಬೋದು. 12ರಿಂದ 12 ಆಗುತ್ತೆ, 12 ಆದಮೇಲೆ 9 ಗಂಟೆ, 21 ದಿನ ಬರ್ತಾ ಹೋಗುತ್ತೆ. ಸೊ ಟೋಟಲಾಗಿ ನಮ್ಗೆ ಬರ್ತಕ್ಕಂಥದ್ದು ಎಷ್ಟು, 21. ಇದನ್ನು ನಾವು ಆ್ಯಡ್ ಮಾಡ್ತಾ ಹೋದಾಗ 669 ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 1 ಸರಿಯಾದಂತಹ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ನ ನೋಡ್ತಾ ಹೋದಾಗ, ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿನೆಡೆ 3 ಕಿಲೋಮೀಟರ್ ನಡೆಯುತ್ತಾನೆ. 90 ಡಿಗ್ರಿಯಷ್ಟು ಎಡಕ್ಕೆ ತಿರುಗಿ ಪುನಃ 4 ಕಿಲೋಮೀಟರ್ ನಡೀತಾನೆ ಅಂತ ಕೊಟ್ಟವರು ನೋಡಿರಿ. ಒಬ್ಬ ವ್ಯಕ್ತಿ ಉತ್ತರ ದಿಕ್ಕು, ಸೊ ನಾವು ಫಸ್ಟ್ ಆಫ್ ಆಲು ದಿಕ್ಕುಗಳನ್ನ ಗೊತ್ತಾಗಿರಬೇಕು. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಅಲ್ವಾ. ಸೊ ವ್ಯಕ್ತಿಯು ಉತ್ತರ ದಿಕ್ಕಿಗೆ 3 ಕಿಲೋಮೀಟರ್ ನಡೀತಾನೆ. ಇಲ್ಲಿಂದ ಉತ್ತರಕ್ಕೆ 3 ಕಿಲೋಮೀಟರ್ ನಡೀತಾನೆ. ಆ್ಯಂಡ್ 90 ಎಡಕ್ಕೆ ನೋಡಿ, ಕರೆಕ್ಟಾಗಿ 90 ಡಿಗ್ರಿ ಎಡಕ್ಕೆ ಹೋಗ್ತಾನೆ. ಸೊ ಎಡಕ್ಕೆ 4 ಕಿಲೋಮೀಟ್ರ್, ಇದು ಕರೆಕ್ಟಾಗಿರ್ಬೇಕು. ಇದ್ದಿದ್ದು 4 ಕಿಲೋಮೀಟರ್ ನಡೀತಾನೆ. ಆರಂಭದ ಬಿಂದುವಿನಿಂದ ಅವನು ಎಷ್ಟು ದೂರ ಯಾವ ದಿಕ್ಕಿನಲ್ಲಿದ್ದ ಅಂತ ಕೇಳಿದರೆ, ಸೊ ಇಲ್ಲಿಂದ ಅವನು ಇಲ್ಲಿಗೀಗ ಎಷ್ಟು
ಈ ಒಂದು ದೂರ ಎಷ್ಟು ಅಂತ ಕೇಳಿದರೆ, ಸೊ ಅದು 90 ಡಿಗ್ರಿ ಅಂತ ಹೇಳಿದಾಗ ನಾವು ಪೈಥಾಗೋರಸ್ ಪ್ರಮೇಯನ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅಪ್ಲೈನ ಮಾಡ್ತಾ ಹೋದಾಗ ಇದನ್ನ ಎಕ್ಸ್ ಅಂತ ತೊಗೊಳ್ಳೋಣ ಗೊತ್ತಿಲ್ಲ ಅಂತ ಹೇಳಿದಾಗ, ಸೊ ಈಗ ಇದರ ನಾವು ಸ್ಕ್ವೇರ್ ಮತ್ತು ಇದನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರೆ ಇದರ ಒಂದು ಇದು ಬರ್ತಾ ಹೋಗುತ್ತೆ ನಮಗೆ. ಸೊ ನೋಡಿ, ಇದು ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಸೊ ನಾವು ತೊಗೊಳ್ತಾ ಹೋದಾಗ 4 4 16 ಪ್ಲಸ್ 3 3 9 25 ಆಯಿತು. ಸೊ ಎಕ್ಸ್ನ ಸ್ಕ್ವೇರ್ನ ಇದು ಮಾಡ್ತಾ ಹೋದಾಗ ಸ್ಕ್ವೇರ್ ರೂಟ್ ಆಗ್ತಾ ಹೋದಾಗ ಎಕ್ಸ್ ಬಂದು 5 ಬರ್ತಾ ಹೋಗುತ್ತೆ. ಸೊ ಆನ್ಸರು 5. ಸೊ 5 2 ಕೊಟ್ಟಿದ್ದಾರೆ, ಇವೆರಡು ಬರೋದಿಲ್ಲ. ಆ್ಯಂಡ್ ಇಲ್ಲಿ ಯಾವ ದಿಕ್ಕು ಅಂತ ಕೇಳಿದರೆ ನೋಡಿ, ಇದು ಆನೆ ವಾಯು ಹಿಡಿದಿದೆ. ಸೊ ಆನೆ ವಾಯು ಹಿಡಿದಿದೆ, ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ. ಸೊ ವಾಯುವ್ಯ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು 6 4 7 ಎಕ್ಸ್ ಮತ್ತು 10ರ ಸರಾಸರಿ 8 ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ, ಇಲ್ಲಿ ನಮ್ಗೆ ಗೊತ್ತಿದೆ ಸರಾಸರಿ ಅಂತ ಹೇಳಿದಾಗ ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಏನು ಕೊಟ್ಟಿರ್ತಾರೆ ಅದರ ಒಂದು ಮೊತ್ತ ಮತ್ತು ಎಷ್ಟು ಸಂಖ್ಯೆ ಕೊಟ್ಟಿರ್ತಾರೆ ಅಷ್ಟು ಸಂಖ್ಯೆ ನಾವು ಕೆಳಗಡೆ ಹಾಕ್ಕೊಂಡು ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಸರಾಸರಿ ಅವರೇ ಕೊಟ್ಟಿದ್ದಾರೆ 8 ಅಂತಕ್ಕಂಥದ್ದು ಈಸ್ ಈಕ್ವಲ್ ಟು, ಸೊ ಟೋಟಲ್ ನಾವು ಇದನ್ನು ಆ್ಯಡ್ ಮಾಡಿ ತೊಗೋಬೇಕಾಗುತ್ತೆ. ಆ್ಯಡ್ ಮಾಡಿ ಕೆಳಗಡೆ ಟೋಟಲ್ ಸಂಖ್ಯೆ ಎಷ್ಟಿದೆ 1 2 3 4 5. ಸೊ 5 ಇದೆ. ಇದನ್ನು ಟೋಟಲ್ ನಾವು ಆ್ಯಡ್ ಮಾಡ್ತಾ ಹೋದಾಗ 10 6 4 10 20 27 ಪ್ಲಸ್ ಎಕ್ಸ್. ಸೊ ನಾವೀಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋದಾಗ 8 5 40 ಆಗುತ್ತೆ. ಸೊ 40 ಈ 27 ಈ ಕಡೆ ಹೋದಾಗ ಮೈನಸ್ 27 ಈಸ್ ಈಕ್ವಲ್ ಟು ಎಕ್ಸ್ ಆಯಿತು. ಸೊ ಉತ್ತರ ಬಂದು 40ರಲ್ಲಿ 27 ಹೋದರೆ 13. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಕೊಡ್ತಾ ಹೋಗ್ತಿದ್ದಾರೆ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಾಗ 105ನೇ ಕ್ವಶನ್ ಹೇಗಿದೆ. 1 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳುಳ್ಳ 3 ಲೋಹದ ಘನಗಳನ್ನು ಒಟ್ಟಾಗಿ ಕರಗಿಸಿ ಹೊಸ ಘನವನ್ನು ಪಡೆಯಲಾಗಿದೆ. ಹೀಗೆ ಉಂಟಾದ ಘನದ ಹಂಚಿನ ಅಳತೆ ಏನು ಅಂತ ಕೇಳ್ತಾ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1 ಸೆಂಟಿಮೀಟರ್ ಇಲ್ಲಿ ಕೊಟ್ಟದ್ದು ಘನ ಅಂತ ಕೊಟ್ಟಿದ್ದಾರೆ. ಸೊ 1 ಸೆಂಟಿಮೀಟರಲ್ಲಿ ಬರ್ತಕ್ಕಂಥ ಘನಗಳೆಷ್ಟು ಒಂದೇನೆ. ಸೊ 6 ಸೆಂಟಿಮೀಟರ್ ಘನದಲ್ಲಿ ಬರ್ತಕ್ಕಂಥದ್ದು 6 ಟೋಟಲ್ ಆಗಿ ಬರ್ತಕ್ಕಂಥದ್ದು ಘನ ಅಂತ ಹೇಳಿದ್ದಾರೆ. ಸೊ ನೋಡಿ, ಇದು ಘನ ಅಂತ ತೊಗೊಂಡಾಗ ಹಿಂಗೂ 6 ಹೋಗಬೇಕು, ಹಿಂಗೂ 6 ಹೋಗಬೇಕು. ಸೊ ಇಲ್ಲಿ ಎಷ್ಟು ಬರುತ್ತೆ 6 36 ಬರುತ್ತೆ. ಸೊ ಅದೇ ರೀತಿ 6 ಸ್ಟೆಪ್ಪಲ್ಲಿ 36 36 36 ಬರ್ತಾ ಹೋಗುತ್ತೆ. ಸೊ ಹಾಗಾಗಿ 36 ಇಂಟು ನಾವು 6ನ ಮಾಡ್ಕೋಬೇಕಾಗುತ್ತೆ. ಸೊ ಟೋಟಲಾಗಿ ಬರ್ತಕ್ಕಂಥದ್ದನ್ನ ನಾವು ಇಲ್ಲಿ ಕೌಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿ ಇಲ್ಲೂ ನೆಕ್ಸ್ಟ್ ಯಾವುದು ಇದಿದೆ, ಇದು 8 ಏನಿದೆ. ಸೊ 8 ಸಹ ಸೇಮು ಇದೇ ರೀತಿ 8 8 64 ಬರುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ. ಅದೇ ರೀತಿ 64 ಫಸ್ಟ್ ಸ್ಟೆಪ್ಪು. ಅದೇ ರೀತಿ ಇಲ್ಲಿ ಬರ್ತಕ್ಕಂಥದ್ದು 8 ಸ್ಟೆಪ್ಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ 8 ಇಂಟು 64ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಸೊ ಇಲ್ಲಿ ಬರ್ತಕ್ಕಂಥದ್ದು 1 36 ಇಂಟು 6ನ ನಾವು ಮಾಡ್ತಾ ಹೋದಾಗ ಸೊ 36 ಇಂಟು 6ನ ನಾವು ಮಾಡ್ತಾ ಹೋದಾಗ ಇಲ್ಲಿ ಬರ್ತಕ್ಕಂಥದ್ದು 6 36 6 3 6 3 18 18 3 21 216 ಆಯಿತು. ಆ್ಯಂಡ್ ಅದೇ ರೀತಿ ಇಲ್ಲಿ ನೆಕ್ಸ್ಟು 8ಇಂದ ಮಾಡ್ತಕ್ಕಂಥ 8 4 32 3 8 48 3 51. ಸೊ ಟೋಟಲ್ ನಾವು ಆ್ಯಡ್ ಮಾಡ್ತಾ ಹೋದಾಗ 6 7 8 1 9 ಆಯಿತು. 2 5 2 7 ಆಯಿತು. ಸೊ ಇವಾಗ ಏನು ಮಾಡಬೇಕು, ಇದನ್ನು ನಮಗೆ ಕ್ಯೂಬ್ ರೂಟಲ್ಲಿ ಬರಬೇಕು. ಸೊ 729 ಏನಿದೆ ಇದನ್ನು ನಾವು ಕ್ಯೂಬ್ ರೂಟಲ್ಲಿ ಮಾಡ್ತಾ ಹೋದಾಗ ನೋಡಿ, ಇಲ್ಲಿ 9 ನಾವು ತೊಗೊಳ್ತೀನಿ. 9ರಿಂದ 9 ಸಾರಿ 9 8 72 9 1 9. ನೆಕ್ಸ್ಟ್ ಏನಾಗುತ್ತೆ 9ರಿಂದ ಮಾಡಿದಾಗ ನಾವು 9 81 ಆಯಿತು. ಸೊ ಇಲ್ಲಿ ಬಂದು ಕ್ಯೂಬ್ ರೂಟ್ ಬಂತು. ಸೊ ಹೀಗಾಗಿ ಆನ್ಸರ್ ಏನಂತಂದರೆ ಆಪ್ಷನ್ 3 9 ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಕೊಡ್ತಾ ಹೋಗ್ತಾ ನೋಡಿ, ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೋಡಿ, ಇಲ್ಲಿ ವಿದ್ಯಾರ್ಥಿಗಳನ್ನ ವರ್ಗೀಕರಿಸುವುದು ಮತ್ತು ತೇರ್ಗಡೆಗೊಳಿಸುವುದು. ಸೊ ಆಲ್ಮೋಸ್ಟ್ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಕೇಳೋದಿಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗಿದೆ ಅಂತಕ್ಕಂಥ ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ತರಗತಿ ಬೋಧನಾ ಕೌಶಲವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಬಳಸಬಾರದ ತಂತ್ರ ಯಾವುದು ಅಂತ ಕೇಳಿದರೆ, ಬಳಸಬಾರದ ತಂತ್ರ ಕೇಳಿರೋದಿಲ್ಲಿ ಸೊ ಪ್ರಾತ್ಯಕ್ಷಿಕೆ ಪಾಠ, ಬೋಧನೆ ಬಗ್ಗೆ ಸತತ ಚಿಂತನೆ, ಅಣು ಬೋಧನೆ, ಪಾಠ ವೀಕ್ಷಣೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಬೋಧನೆಯ ಬಗ್ಗೆ ಸತತ ಚಿಂತನೆ.
ನೆಕ್ಸ್ಟ್ ಶಿಕ್ಷಕರು ಭಿನ್ನರಾಶಿಯ ಪರಿಕಲ್ಪನೆಯನ್ನು ಪರಿಚಯಿಸುವಾಗ ಹೀಗೆ ಪ್ರಾರಂಭಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಸುತ್ತಮುತ್ತ ಲಭ್ಯವಾಗುವ ಅಪೂರ್ಣ ವಸ್ತುಗಳ ಮೂಲಕ ಪರಿಚಯನ ಮಾಡ್ತಕ್ಕಂಥದ್ದು. ಸೊ ಅದರ ಮೂಲಕ ಒಂದು ಪರಿಕಲ್ಪನೆ ಅಥವಾ ಮಕ್ಕಳಲ್ಲಿ ಕಲ್ಪನೆಯನ್ನು ಮೂಡಿಸಿ ಆ ಪಾಠವನ್ನು ಪರಿಚಯವನ್ನು ಮಾಡ್ತಾ ಹೋಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಶಾಲೆಯ ಅವಧಿ ಬಳಿಕ ವಿದ್ಯಾರ್ಥಿಯು ತನ್ನ ಮನೆಯ ಸುತ್ತಳತೆಯನ್ನು ಅಳೆಯುತ್ತಾರೆ. ಅದು 5E ಮಾದರಿಯ ಈ ಹಂತವನ್ನು ಸೂಚಿಸಿದಂತೆ ಕೊಡ್ತಾರೆ. ಸೊ ಆನ್ಸರು ಮೌಲ್ಯಮಾಪನ, ವ್ಯಕ್ತಪಡಿಸುವುದು, ವಿಸ್ತರಿಸುವುದು, ಪರಿಶೋಧಿಸುವುದು ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ವಿಸ್ತರಿಸುವುದು. ಆ್ಯಂಡ್ ನೆಕ್ಸ್ಟು ರೇಖಾಗಣಿತ, ಬೀಜಗಣಿತ, ನಕ್ಷೆಗಳು, ಸಂಖ್ಯಾಶಾಸ್ತ್ರ ಮತ್ತು ಲೆಕ್ಕಾಚಾರಗಳನ್ನು ಸುಲಭವಾಗಿ ಒಂದೇ ಚೌಕಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಎಲ್ಲ ಹಂತದ ಕಲಿಕೆಯಲ್ಲಿ ಬಳಸಬಹುದಾದ ಸಾಫ್ಟ್ವೇರ್ ಅಂತ ಕೇಳ್ತಾ ಹೋಗ್ತಾರೆ. ಸ್ಟೆಲೇರಿಯಂ, ಫೆಟ್ ಸಿಮ್ಯುಲೇಷನ್ಸ್, ಜಿಯೋಜಿಬ್ರಾ, ಕ್ಯಾಲ್ಸಿಯಂ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು 3. ಆ್ಯಂಡ್ ನೆಕ್ಸ್ಟ್ ಒಂದು ಸಾಮಾನ್ಯ ತತ್ವ ಅಥವಾ ನಿಯಮವನ್ನು ಮೊದಲು ತೆಗೆದುಕೊಂಡು ಅದರಿಂದ ತೀರ್ಮಾನಗಳನ್ನು ಪಡೆಯುವ ಬೋಧನಾ ವಿಧಾನ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ಇದು ಬಂದು ನಿಗಮನ ವಿಧಾನ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಾಥಮಿಕ ಹಂತದಲ್ಲಿ ಗಣಿತ ಶಿಕ್ಷಣವನ್ನು ಕಲಿಸಬೇಕೆಂದು NCF 2005 ಪರಿಗಣಿಸಿರುವುದು ಯಾವುದಕ್ಕೆ ಅಂತ ಕೇಳ್ತಾ ಹೋಗಿದ್ದಾರೆ. ಇಲ್ಲಿ ಇದಕ್ಕೆ ಆನ್ಸರು ಗಣತೀಯ ತರ್ಕಕ್ಕಿಂತ ಮಕ್ಕಳ ಮನೋವಿಜ್ಞಾನ ತರ್ಕವೇ ಹೆಚ್ಚಾದದ್ದು ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಗಣಿತವು ಎಲ್ಲ ವಿಜ್ಞಾನಗಳ ಮುಖ್ಯ ದ್ವಾರ ಮತ್ತು ಕಿಡಿ ಇದ್ದಂತೆ ಎಂದು ಹೇಳಿದವರು ಯಾರು? ಆನ್ಸರು ಆಪ್ಷನ್ 3 ಬೇಕನ್. ಆ್ಯಂಡ್ ನೆಕ್ಸ್ಟು ಶಿಕ್ಷಕರು ತಮ್ಮ ತರಗತಿಯಲ್ಲಿ ಗಣಿತ ಕಲಿಕಾ ಪರಿಸರವನ್ನು ಸೃಜನಾತ್ಮಕ ಆಲೋಚನೆಗಳಿಗಾಗಿ ಪ್ರೋತ್ಸಾಹಿಸುವಂತೆ ನಿರ್ಮಾಣ ಮಾಡಬೇಕಾದದ್ದು. ಸೊ ಇಲ್ಲಿ ಕೇಳಿದರೆ ಅಸಾಧಾರಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ, ಸಾಧಾರಣ ವಿದ್ಯಾರ್ಥಿಗಳಿಗೆ ಮಾತ್ರ, ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸೃಜನಾತ್ಮಕವಾಗಿ ಆಲೋಚಿಸುವ ಶಕ್ತ ಮತ್ತು ಅಶಕ್ತರಾದ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಆಲ್ಮೋಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆನ್ಸರು ಸಹ ಸರಿ ಇದೆ, ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ. ಶಿಕ್ಷಕರು ಬೇರೆ ಬೇರೆ ತ್ರಿಭುಜಗಳ ಒಳಕೋನಗಳನ್ನು ಪರಿಚಯಿಸಿ ಅಂತಿಮವಾಗಿ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಎಂದು ಸಾಮಾನ್ಯೀಕರಿಸುವುದು ಇಲ್ಲಿ ಅನುಸರಿಸುವ ಬೋಧನಾ ವಿಧಾನ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರು ಆಪ್ಷನ್ 2 ಅನುಗಮನ ವಿಧಾನ. ನೆಕ್ಸ್ಟ್ ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ತಾರ್ಕಿಕತೆಯನ್ನು ಪ್ರೋತ್ಸಾಹಿಸುವಂತಹ ತರಗತಿ ಕೋಣೆಯನ್ನು ಸೃಷ್ಟಿಸುವಾಗ ಈ ಕೆಳಗಿನ ಯಾವ ಅಂಶ ಸಹಕಾರಿಯಾಗುವುದಿಲ್ಲ ಅಂತ ಹೇಳ್ತಾ ಹೋಗಿದ್ದಾರೆ. ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲು ಪ್ರೋತ್ಸಾಹಿಸಬೇಕು, ಹೌದು. ಆ್ಯಂಡ್ ಶಿಕ್ಷಕರು ತಪ್ಪು ಉತ್ತರಗಳನ್ನು ವಜಾಗೊಳಿಸಿ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಸಮರ್ಥಿಸಿಕೊಳ್ಳಲು ಅವಕಾಶವನ್ನು ನೀಡದಿರುವುದು. ಶಿಕ್ಷಕರು ತಪ್ಪು ಉತ್ತರಗಳನ್ನು ವಜಾಗೊಳಿಸಿ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಸಮರ್ಥಿಸಿಕೊಳ್ಳಲು ಅವಕಾಶವನ್ನು ನೀಡ್ತಾ ಇರ್ತಕ್ಕಂಥದ್ದು ಇದು ತಪ್ಪಾಗ್ತಾ ಹೋಗುತ್ತೆ. ಆ್ಯಂಡ್ ಗಣಿತ ತರಗತಿಗಳು ಕೇವಲ ಸಮಸ್ಯೆಗಳನ್ನು ಬಿಡಿಸುವ ಮತ್ತು ರೂಢಿಸುವುದಾಗಿರಬಾರದು ಅಂತ ಕೇಳಿದರೆ ಹೌದು. ಸೊ ಅಲ್ಲಿ ಬರೀ ಸಮಸ್ಯೆಗಳಿಗೆ ಮಾತ್ರ ಜಾಗ ಇರಬಾರ್ದು, ಬೇರೆ ಮಿಕ್ಕಂತಹ ಎಲ್ಲ ಆಕ್ಟಿವಿಟಿಗಳಿಗೂ ಸಹ ಅಲ್ಲಿ ಒಂದು ಮಾಡ್ತಕ್ಕಂಥ ಒಂದು ಸ್ಟೇಜ್ ಆಗಿರಬೇಕು. ಆ್ಯಂಡ್ ವಿದ್ಯಾರ್ಥಿಗಳೇ ಸ್ವತಃ ಸಮಸ್ಯೆಗಳನ್ನು ಸೃಷ್ಟಿಸಿ ಅದನ್ನು ಪರಿಹರಿಸಲು ಪ್ರೋತ್ಸಾಹಿಸಬೇಕು, ಹೌದು. ವಿದ್ಯಾರ್ಥಿಗಳೇ ಸ್ವತಃ ಸಮಸ್ಯೆಗಳನ್ನು ಸೃಷ್ಟಿಸಿ ಅದನ್ನು ಪರಿಹರಿಸಲು ಪ್ರೋತ್ಸಾಹಿಸಬೇಕು, ಹೌದು, ಅದು ಬರುತ್ತೆ. ಬಟ್ ಇಲ್ಲಿ ಬರ್ತಕ್ಕಂಥದ್ದು ಏನಾಗಿರುತ್ತೆ, ಶಿಕ್ಷಕರು ತಪ್ಪು ಉತ್ತರಗಳನ್ನು ವಜಾಗೊಳಿಸಿ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಸಮರ್ಥಿಸಿಕೊಳ್ಳಲು ಅವಕಾಶ ನೀಡದಿರುವುದು ಇಲ್ಲಿ ತಪ್ಪಾಗ್ತಾ ಹೋಗುತ್ತೆ. ಆಪ್ಷನ್ 2. ನೆಕ್ಸ್ಟ್ ಪೂರ್ವ ಅಥವಾ ಕಿರಿಯ ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಸಂಕಲನದ ಪರಿಕಲ್ಪನೆ ತಿಳಿಸುವ ಆರಂಭದಲ್ಲಿ ಕಲಿಸುವಾಗ ಅನುಸರಿಸಬಹುದಾದಂಥ ಸೂಕ್ತ ಹಂತಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಾಂಕೇತಿಕ ರೂಪದ ಸಮಸ್ಯೆಗಳು, ಚಿತ್ರವನ್ನು ಬಳಸಿ ಬೋಧಿಸುವುದು, ಪದ ಸಮಸ್ಯೆಗಳು, ಮೂರ್ತ ವಸ್ತುಗಳನ್ನು ಬಳಸಿ ಬೋಧಿಸುವುದು ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟ್ಗೆ ಅವ್ರು ಏನು ಮಾಡ್ತಾರೆ, ಸಾಂಕೇತಿಕ ರೂಪದ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗ್ತಾರೆ ಸಂಕೇತದ ಮೂಲಕ. ಆ್ಯಂಡ್ ನೆಕ್ಸ್ಟ್ ಬಂದು ಚಿತ್ರಗಳನ್ನು ಬಳಸಿ ಬೋಧಿಸ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಪದ ಸಮಸ್ಯೆಗಳು ಆ್ಯಂಡ್ ಮೂರ್ತ ವಸ್ತುಗಳನ್ನು ಬಳಸಿ ಬೋಧಿಸುವುದು. ಸೊ ಈ ಥರ ಕೊಡ್ತಾ ಹೋಗಿದ್ದಾರೆ. ಸೊ ನಾವು ಇಲ್ಲಿ ನೋಡಿದಾಗ ನಾವು ಆನ್ಸರ್ ಯಾವುದು ಅಂತ ಫಸ್ಟು ಹೇಳ್ತಾ ಹೋದಾಗ, ಸೊ ಫಸ್ಟ್ ಏನಿದೆ ಮೂರ್ತ ವಸ್ತುಗಳನ್ನು ಬಳಸಿ ಬೋಧಿಸ್ತಕ್ಕಂಥದ್ದು, ಮೂರ್ತ ವಸ್ತುಗಳನ್ನು ಬಳಸಿ ಬೋಧಿಸುವುದು ಫಸ್ಟ್ ಅರ್ಥ ಬರೆದು. ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಚಿತ್ರಗಳನ್ನು ಬಳಸಿ ಬೋಧಿಸುವುದು. ಆ್ಯಂಡ್ ಮೂರನೇದು ಬಂದು ಸಾಂಕೇತಿಕ ರೂಪದ ಸಮಸ್ಯೆಗಳು, 4 ಲಾಸ್ಟ್ ಬಂದು ಪದ ಸಮಸ್ಯೆಗಳು. ಸೊ ಈ ಹಂತದಲ್ಲಿ ನಾವು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಹಾಗೆ ಆನ್ಸರ್ ಬಂದು ಆಪ್ಷನ್ 4 ಏನಿದೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಕ್ಷೇತ್ರ ಗಣಿತ ಬೋಧನೆಯ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಮನೆಗೆಲಸವನ್ನು ಕೊಡುವುದು ಏನಕ್ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿರಾಮ ಕಾಲವನ್ನು ಬಳಸಿಕೊಳ್ಳಲು, ವಿದ್ಯಾರ್ಥಿಗಳನ್ನ ಅವಿಶ್ರಾಂತವಾಗಿಡಲು, ಗಳಿಸಿದ ಜ್ಞಾನವನ್ನು ಅನ್ವಯಿಸಲು, ಪೋಷಕರ ಗಮನಕ್ಕೆ ತರಲು ಅಂತ ಕೊಡ್ತಿದ್ದಾರೆ. ಸೊ ಇಲ್ಲಿ ಕ್ಷೇತ್ರ ಗಣಿತ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಮನೆ ಕೆಲಸವನ್ನು ಕೊಡ್ತಕ್ಕಂಥದ್ದು, ಗಳಿಸಿದ ಜ್ಞಾನವನ್ನು ಅನ್ವಯಿಸಿಕೊಡ್ತಕ್ಕಂಥ ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು ಅಥವಾ ತಿಳ್ಕೊಂಡವ್ರು ಇಲ್ಲ ಅಂತಕ್ಕಂಥದ್ದು ಒಂದಿನ ನಾಲೆಡ್ಜ್ನ ಚೆಕ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಮನೆ ಕೆಲಸವನ್ನು ಕೊಡ್ತಾ ಹೋಗ್ತಾರೆ. ಆಪ್ಷನ್ 3 ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು CCEE ಈ ಅಂಶದ ಮೇಲೆ
ಕೇಂದ್ರೀಕೃತವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆ, ಶಿಕ್ಷಕರ ಸಾಧನೆ, ಉದ್ದೇಶಗಳನ್ನು ಸಾಧಿಸಲು ಅವಶ್ಯಕತೆಗಳನ್ನು ವಿಸ್ತರಿಸುವುದು, ವರ್ಷದ ಅಂತ್ಯದಲ್ಲಿ ಮಾತ್ರ ವಿದ್ಯಾರ್ಥಿಯ ಸಾಧನೆಯನ್ನು ಗುರುತಿಸಲು ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು CCE ಅಂತಕ್ಕಂಥದ್ದು ಇರ್ತಕ್ಕಂಥದ್ದೇ ವರ್ಷದ ಅಂತ್ಯದಲ್ಲಿ ಮಾತ್ರ ವಿದ್ಯಾರ್ಥಿಯ ಸಾಧನೆ ಗುರುತಿಸೋದು ಅಂತಕ್ಕಂಥದ್ದಕ್ಕೆ ಈ ಒಂದು CCE ಅಂತಕ್ಕಂಥದ್ದು ಅನ್ವಯ ಆಗೋದಿಲ್ಲ. ಸೊ ಇದು ವಿದ್ಯಾರ್ಥಿಗಳ ಸಾಧನೆ, ಶಿಕ್ಷಕರ ಸಾಧನೆ, ಉದ್ದೇಶಗಳನ್ನು ಸಾಧಿಸಲು ಅವಶ್ಯಕತೆಗಳನ್ನು ವಿಸ್ತರಿಸ್ತಕ್ಕಂಥದ್ದು ಈ ಇಷ್ಟೆಲ್ಲ ಪಾಯಿಂಟ್ಗಳು ಈ ಒಂದು CCEಲಿ ಬರ್ತಾ ಹೋಗುತ್ತೆ. ಸೊ ಲಾಸ್ಟ್ ಏನಿದೆ ಈ ಒಂದು ಆನ್ಸರು ತಪ್ಪಾಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಗಣಿತ ವಿಷಯವನ್ನು 1ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಶಿಕ್ಷಣದ ಒಂದು ಕಡ್ಡಾಯ ಭಾಗವಾಗಿ ಇಡುವುದು ಎಂದು ಸಲಹೆ ನೀಡಿದ ಆಯೋಗ ಯಾವುದಂತ ಕೊಟ್ಟಿದ್ದಾರೆ. ಗಣಿತ ವಿಷಯವನ್ನು 1ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಶಿಕ್ಷಣದ ಒಂದು ಕಡ್ಡಾಯ ಭಾಗವಾಗಿ ಇಡುವುದು ಎಂದು ಸಲಹೆ ನೀಡಿದ ಆಯೋಗ ಯಾವುದಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಆನ್ಸರ್ ಬಂದು ಆಪ್ಷನ್ 4 ಕೋಟಾರಿ ಆಯೋಗ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ಇದು ಬಂದು ಮ್ಯಾಥ್ಸ್ಗೆ 1 to 5th ಇರ್ತಕ್ಕಂಥ TET ಎಕ್ಸಾಮ್ ಪೇಪರು 2015 ಪ್ರಶ್ನೆ ಪತ್ರಿಕೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಫ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಮೀ.